ನಮಸ್ಕಾರ ಸ್ನೇಹಿತರೆ, ಕುತೂಹಲ ವೇದಿಕೆಗೆ ಸ್ವಾಗತ. ಇಂದು ನಾವು ಒಂದು ಸುಂದರ ಪ್ರಶ್ನೆಗೆ ಉತ್ತರ ಹುಡುಕೋಣ. ಮಹಾಶಿವರಾತ್ರಿ ಏಕೆ ಆಚರಿಸುತ್ತಾರೆ? ಇದು ಕೇವಲ ಉಪವಾಸ, ಜಾಗರಣೆ, ಪೂಜೆ ಮಾತ್ರವೇ ಅಥವಾ ಇದರ ಹಿಂದೆ ಇನ್ನೂ ಆಳವಾದ ಅರ್ಥ ಇದೆಯೇ? ಬನ್ನಿ ಸರಳವಾಗಿ ಕಥೆಗಳ ಮೂಲಕ ತಿಳಿದುಕೊಳ್ಳೋಣ. ಮಹಾಶಿವರಾತ್ರಿ ಅಂದರೇನು? ಮಹಾಶಿವರಾತ್ರಿ ಎಂದರೆ ಒಂದು ದೊಡ್ಡ ರಾತ್ರಿ. ಈ ರಾತ್ರಿ ಅಜ್ಞಾನ ಎಂಬ ಕತ್ತಲೆ ನಿಧಾನವಾಗಿ ಕಡಿಮೆಯಾಗುತ್ತದೆ. ಜ್ಞಾನ ಎಂಬ ಬೆಳಕು ನಮ್ಮೊಳಗೆ ಬೆಳಗುತ್ತದೆ. ಆ ಕಾರಣಕ್ಕೆ ಈ ರಾತ್ರಿಯನ್ನು ಮಹಾಶಿವರಾತ್ರಿ ಎಂದು ಕರೆಯುತ್ತಾರೆ. ಶಿವ ಮತ್ತು ಶಕ್ತಿಯ ಸಂಗಮ. ಇಲ್ಲಿ ಶಕ್ತಿ ಅಂದರೆ ಪಾರ್ವತೀ ದೇವಿ. ಅವಳು ಜೀವನಕ್ಕೆ ಚಲನೆ ನೀಡುವ ಶಕ್ತಿ. ಹಾಗೂ ಶಿವನು ದಿಕ್ಕು ತೋರಿಸುವ ಜ್ಞಾನ. ಶಕ್ತಿ ಮತ್ತು ಜ್ಞಾನ ಈ ಎರಡು ಸೇರಿದಾಗಲೇ ಜೀವನ ಸರಿಯಾದ ದಾರಿಯಲ್ಲಿ ಸಾಗುತ್ತದೆ. ನಮ್ಮ ಬದುಕಲ್ಲೂ ಆಲೋಚನೆ ಮತ್ತು ಕೆಲಸ ಒಟ್ಟಾಗಿ ನಡೆಯಬೇಕು. ಈ ಸಮತೋಲನವೇ ಮಹಾಶಿವರಾತ್ರಿಯ ನಿಜವಾದ ಅರ್ಥ. ಶಿವ ಪಾರ್ವತಿ ವಿವಾಹ. ದೇವಿ ಪಾರ್ವತಿ ಶಿವನನ್ನು ಪಡೆಯಲು ವರ್ಷಗಳ ಕಾಲ ತಪಸ್ಸು ಮಾಡುತ್ತಾರೆ. ಅವಳು ಸುಖ ಸೌಕರ್ಯಗಳನ್ನು ತ್ಯಜಿಸುತ್ತಾಳೆ. ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಶುದ್ಧ ಮಾಡಿಕೊಳ್ಳುತ್ತಾಳೆ. ಅವಳ ತಾಳ್ಮೆ, ತಪಸ್ಸು ಮತ್ತು ನಿಜವಾದ ಭಕ್ತಿಯನ್ನು ನೋಡಿ ಶಿವನು ಸಂತೋಷಗೊಳ್ಳುತ್ತಾನೆ. ಅದಕ್ಕಾಗಿ ಮಹಾಶಿವರಾತ್ರಿ ದಿನ ಶಿವನು ಪಾರ್ವತಿಯನ್ನು ತನ್ನ ಪತ್ನಿಯಾಗಿ ಸ್ವೀಕರಿಸುತ್ತಾನೆ. ಶಿವನ ತಾಂಡವ ನೃತ್ಯ. ಮಹಾಶಿವರಾತ್ರಿ ದಿನ ರಾತ್ರಿ ಶಿವನು ತಾಂಡವ ನೃತ್ಯ ಮಾಡಿದನು ಎಂದು ನಂಬಲಾಗುತ್ತದೆ. ಈ ನೃತ್ಯ ಸೃಷ್ಟಿ, ಸ್ಥಿತಿ, ಲಯ ಅಂದರೆ ಎಲ್ಲವೂ ಬರುತ್ತದೆ, ಇರುತ್ತದೆ, ಹೋಗುತ್ತದೆ ಎನ್ನುವ ಅರ್ಥ. ಏನೂ ಶಾಶ್ವತ ಅಲ್ಲ, ಇದನ್ನು ಒಪ್ಪಿಕೊಂಡು ಬದುಕುವುದೇ ಜ್ಞಾನ. ರಾತ್ರಿ ಏಕೆ ಮುಖ್ಯ? ಮಹಾಶಿವರಾತ್ರಿ ಚಂದ್ರನ ಬೆಳಕು ಬಹಳ ಕಡಿಮೆ ಇರುವ ರಾತ್ರಿ ಬರುತ್ತದೆ. ಆ ದಿನ ಆಕಾಶದಲ್ಲಿ ಚಂದ್ರನು ಕಾಣಿಸೋದಿಲ್ಲ ಅಥವಾ ತುಂಬಾ ಮಂದಾಗಿ ಕಾಣಿಸುತ್ತಾನೆ. ಇದರಿಂದ ನಮಗೆ ತಿಳಿಯೋದು, ಹೊರಗಿನ ಬೆಳಕು ಕಡಿಮೆಯಾದಾಗ ಒಳಗಿನ ಬೆಳಕನ್ನು ಹುಡುಕಬೇಕು. ಆದ್ದರಿಂದ ಈ ರಾತ್ರಿ ಧ್ಯಾನಕ್ಕೆ, ಜಪಕ್ಕೆ, ಮೌನಕ್ಕೆ ಹೆಚ್ಚು ಮಹತ್ವವಿದೆ. ಜಾಗರಣೆ ಮಾಡುವುದು ಏಕೆ? ಮಹಾಶಿವರಾತ್ರಿ ದಿನ ತುಂಬಾ ಜನರು ಜಾಗರಣೆ ಮಾಡುತ್ತಾರೆ. ಜಾಗರಣೆ ಅಂದರೆ ಕೇವಲ ನಿದ್ರೆ ಮಾಡದೆ ಇರುವುದು ಅಲ್ಲ. ಅದರ ಅರ್ಥ ಜೀವನದಲ್ಲಿ ಅಜಾಗರೂಕರಾಗಿರಬೇಡಿ. ನಿಮ್ಮ ಆಲೋಚನೆಗಳನ್ನು ಗಮನಿಸಿ ನಿಮ್ಮೊಳಗಿನ ಶಿವನನ್ನು ಎಚ್ಚರಗೊಳಿಸಿ. ಅದೇ ನಿಜವಾದ ಜಾಗರಣೆ. ಉಪವಾಸದ ನಿಜವಾದ ಅರ್ಥ. ಉಪವಾಸ ಅಂದರೆ ಕೇವಲ ಆಹಾರ ಬಿಡೋದು ಅಲ್ಲ. ಕೆಟ್ಟ ಆಲೋಚನೆ, ಕೋಪ, ಅಸೂಯೆ, ಅಹಂಕಾರ ಇವೆಲ್ಲವನ್ನೂ ಬಿಡುವುದು. ಅದೇ ಶಿವನಿಗೆ ಇಷ್ಟವಾಗುವ ಉಪವಾಸ. ಮಹಾಶಿವರಾತ್ರಿಯ ಸಂದೇಶ. ಮಹಾಶಿವರಾತ್ರಿ ಒಂದು ಹಬ್ಬ ಮಾತ್ರವಲ್ಲ, ಅದು ಒಂದು ಅರಿವು, ಮನಸ್ಸನ್ನು ಶುದ್ಧ ಮಾಡಿಕೊಳ್ಳುವ ಸಮಯ. ನಮ್ಮೊಳಗಿನ ಶಿವನನ್ನು ಎಚ್ಚರಗೊಳಿಸುವ ವಿಶೇಷ ರಾತ್ರಿ. ಹಾಗಾದರೆ ಸ್ನೇಹಿತರೆ, ಈ ಅರ್ಥಪೂರ್ಣ ವಿಷಯಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಓಂ ನಮಃ ಶಿವಾಯ.